ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಪರವಾಗಿ ಈ ಗೋಷ್ಠಿಗೆ ನಾನು ಸ್ವಾಗತಿಸಿ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು ಮತ್ತು ಜಿಲ್ಲಾ ಸಂಚಾಲಕರು ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಜಿಲ್ಲಾ ನಾಯಕರಾಗಿರ್ತಕ್ಕಂಥ ವೈಸಿ ಮಯೂರವರು ಮತ್ತು ಶಿಂದಗಿ ಇಂಡಿ ಮತ್ತು ಬಿಜಾಪುರ ಎಲ್ಲ ತಾಲೂಕಾ ಸಂಚಾಲಕರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ಬಂದು 75 ವರ್ಷಗಳು ತುಂಬಿತು. ಈ 75 ವರ್ಷಗಳ ಸಂವಿಧಾನ ಜಾರಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಜ್ರ ಮಹೋತ್ಸವವನ್ನು ಕೂಡ ಆಚರಿಸ್ತಕ್ಕಂಥ ಒಂದು ಸಂಭ್ರಮದ ಸಂದರ್ಭ. ಇಂಥ ವಿಚಾರದಲ್ಲಿ ನಮ್ಮ ದೇಶದ ಅಭಿವೃದ್ಧಿ, ಒಂದು ದೇಶ ಅಂದರೆ ಕೇವಲ ನದಿಗಳು, ಗುಡ್ಡಗಳು ಮತ್ತು ಭೂಮಿ ಅಷ್ಟೇ ಅಲ್ಲ. ಒಂದು ದೇಶ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಮನುಷ್ಯರು, ಆ ಮನುಷ್ಯರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಒಂದು ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಸಂವಿಧಾನ ಬಹಳಷ್ಟು ಕೆಲಸಗಳನ್ನು ನಮ್ಮ ದೇಶಕ್ಕೆ ಸರ್ವ ಜನಾಂಗಕ್ಕೂ ಕೂಡ ಮಾಡಿದೆ. ಹಾಗಾಗಿ ಯಾರಿಗೆ ಮಾತಾಡೋ ಹಕ್ಕಿರಲಿಲ್ಲೋ, ಯಾರಿಗೆ ಸಂಪತ್ತು ಮಾಡ್ತಕ್ಕಂಥ ಹಕ್ಕಿರಲಿಲ್ಲೋ, ಯಾರಿಗೂ ಸಾರ್ವತ್ರಿಕವಾಗಿ ಭಾಗವಹಿಸಲಿಕ್ಕೆ ನಿಷೇಧ ಕೊಟ್ಟಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಸಂಖ್ಯೆ ಅಸ್ಪೃಶ್ಯರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು ಮತ್ತು ಆದಿವಾಸಿಗಳಾಗಿರ್ಬೋದು, ಸರ್ವ ಜನಾಂಗಗಳನ್ನು ಕೂಡ ಸಮಸ್ತವಾಗಿ 1926 ಜನವರಿಯಿಂದ ನಮ್ಮ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಜಾರಿ ಮಾಡಿರ್ತಕ್ಕಂಥ ಮಹತ್ವ ದಿನ. ಹಾಗಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳ ಪಥಗಳಲ್ಲಿ ಕೂಡ ಜಾತಿ ಕಾರಣಕ್ಕಾಗಿ, ಧರ್ಮ ಕಾರಣಕ್ಕಾಗಿ, ಮೌಢ್ಯತೆ ಕಾರಣಕ್ಕಾಗಿ ಮತ್ತು ಮುಂದುವರಿದ ಜನಾಂಗಗಳು ಅಂತ ಹಣಿಪಟ್ಟಿ ಬಿಟ್ಟಿರ್ತಕ್ಕಂಥವರ ಜನರ ಶೋಷಣೆಯಿಂದ ಈ ಜನರ ಏಳಿಗೆಯನ್ನು ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ವಸ್ತುಸ್ಥಿತಿ ಇತ್ತು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಸರ್ವರಿಗೂ ಸಮಸ್ತವಾಗಿ ದೇಶದ ಅಭಿವೃದ್ಧಿ ಮತ್ತು ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಜಾತಿ ಕಾರಣಕ್ಕಾಗಿ, ಮೌಢ್ಯ ಕಾರಣಕ್ಕಾಗಿ, ಮೂಢನಂಬಿಕೆ ಕಾರಣಕ್ಕಾಗಿ, ಶೋಷಣೆ ಕಾರಣಕ್ಕಾಗಿ ಅನೇಕರು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ಸಾಮಾಜಿಕ ಸಮಾನತೆ, ಆರ್ಥಿಕ ಸದೃಢತೆ, ಶೈಕ್ಷಣಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ನೌಕರಿಗಳು ಮತ್ತು ಇನ್ನೂ ಪಾಲ್ಗೊಳ್ಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಹಾ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕೆಲವು ಶಕ್ತಿಗಳಿಂದ ಸಂವಿಧಾನಕ್ಕೆ ಸಂಚಕಾರ ಬಂದಿದೆ, ಸಂವಿಧಾನಕ್ಕೆ ಅಪಾಯನ ಬಂದು ಒಡ್ಡಿದೆ. ದೇಶದ ಪ್ರಜಾಪ್ರಭುತ್ವ ಇವತ್ತು ಅಪಾಯದ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಅಂಥ ವಿಚಿತ್ರಕಾದ ಶಕ್ತಿಗಳನ್ನು, ಅಂಥ ಒಂದು ಸಂವಿಧಾನವನ್ನೇ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್, ಸಂವಿಧಾನದ ಆಶೆಗಳನ್ನೇ ಮೂಲಿಗುಂಪು ಮಾಡ್ತಕ್ಕಂಥ ಶಕ್ತಿಗಳು ಸಂಘ ಪರಿವಾರ ಆಗಿರ್ಬೋದು ಮತ್ತು ಕೇಂದ್ರದಲ್ಲಿ ಅಧಿಕಾರ ಹಿಡ್ಕೊಂಡಿರ್ತಕ್ಕಂಥ BJP ಪಕ್ಷ ಆಗಿರ್ಬೋದು, ಸಂವಿಧಾನವನ್ನು ಇವತ್ತು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಆಶೆಗಳನ್ನು ಇವತ್ತು ಹಿಸುಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವತ್ರಿಕವಾಗಿರ್ತಕ್ಕಂಥ ಉದ್ಯಮಗಳು, ಸ್ವಾಮ್ಯಗಳು, ಕೈಗಾರಿಕೆಗಳು ಎಲ್ಲನೂ ಕೂಡ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಹೊರಟೋದ್ರ ಜೊತೆಗೇ ಇವತ್ತು ಲಕ್ಷಾಂತರ ಜನರನ್ನು ಬೀದಿಗೆ ತಳ್ಳತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿ ಮತ್ತೆ ಮನುಶಾಸ್ತ್ರವನ್ನು ಮತ್ತು ಬ್ರಾಹ್ಮಣಶಾಹಿ ವ್ಯವಸ್ಥೆಯನ್ನು ಜಾರಿ ತರಲಿಕ್ಕೆ ನಡೆತಿರ್ತಕ್ಕಂಥ ಕುತಂತ್ರವನ್ನು ಇವತ್ತು ನಯವಾಗಿ ಕುತಂತ್ರ ಮಾಡ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ವಿರೋಧಿಸಿ ಎಲ್ಲರಿಗೂ ಸಮ್ಮತವಾಗಿರ್ತಕ್ಕಂಥ ಸರ್ವರಿಗೂ, ಸರ್ವ ಜಾತಿಗಳಿಗೂ, ಸರ್ವ ಸಂಸ್ಕೃತಿಗಳವರಿಗೂ, ಸರ್ವ ಧರ್ಮರಿಗೂ, ಸರ್ವ ಭಾಷಿಕರಿಗೂ ಕೂಡ
ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶ ಕೊಟ್ಟಿರತಕ್ಕಂಥ ಸಂವಿಧಾನವನ್ನು ಇವತ್ತು ನಾವು ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ಅಭಿವ್ಯಕ್ತಿ ಪ್ರಭುತ್ವಕ್ಕೆ ಬಂದಿರತಕ್ಕಂಥ ಸಂಚಕಾರನ್ನ ಇವತ್ತು ದೇಶದ ಜನತೆಯನ್ನು ಉಳಿಸೋದರ ಜೊತೆಗೇ ಈ ದೇಶ ಅಖಂಡತೆಯನ್ನು ಕಾಪಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತನ್ನ ಶಕ್ತಿ ಮೀರಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಅಂತಕ್ಕಂಥ ಒಂದು ವ್ಯವಸ್ಥೆ ಏನು ಸಂವಿಧಾನದಲ್ಲಿದೆ ಅದು ಎಲ್ಲರಿಗೂ ಕೂಡ ದಕ್ಕಬೇಕು. ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರ್ದಂಥ ಒಂದು ಸಮಾಜವನ್ನು, ಒಂದು ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ತರಲಿಕ್ಕೆ ಸಂವಿಧಾನದ ಆಶೆ ಏನಿತ್ತು, ಒಂದು ಸದೃಢವಾಗಿರ್ತಕ್ಕಂಥ ಭಾರತವನ್ನು ಕಟ್ಟಲಿಕ್ಕೆ ಒಂದು ಸಂವಿಧಾನದ ಆಶೆ ಇತ್ತು. ಆ ಆಶೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು, ಸಹಕಾರಗೊಳಿಸ್ತಕ್ಕಂಥ ಕೆಲಸವನ್ನು ಸಾಗೋಪೋಕವಾಗಿ ನಡೀಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಸಂವಿಧಾನವನ್ನು ಉಳಿಯಬೇಕು, ಪ್ರಜಾಪ್ರಭುತ್ವವನ್ನು ಉಳಿಯಬೇಕು, ಅದನ್ನು ಹೆಚ್ಚು ಜಾರಿಯಲ್ಲಿ ತರುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಇಡೀ ರಾಜ್ಯದಾದಂಥ ಕಳೆದ 34-40 ವರ್ಷಗಳಿಂದ ಕೆಲಸನೂ ಕೂಡ ಮಾಡ್ತಾ ಬರ್ತಾ ಇದೆ. ಮತ್ತು ಸಂವಿಧಾನದ ಬಗ್ಗೆನೂ ಕೂಡ, ಪ್ರಜಾಪ್ರಭುತ್ವ ಬಗ್ಗೆನೂ ಕೂಡ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆಗಳಲ್ಲಿ ಜಿಲ್ಲೆಗಳಲ್ಲಿ ಕೂಡ ಹಲವು ಕಾರ್ಯಕ್ರಮಗಳು ಒಂದು ವರ್ಷದಿಂದ ಮಾಡ್ತಾ ಬರ್ತಾ ಇದೆ. ಅಂಥ ಕಾರ್ಯಕ್ರಮವನ್ನು ಇವತ್ತು ಸಿಂದಗಿಯಲ್ಲಿ 3/2/2024 ಸಿಂದಗಿ ತಾಲೂಕು ಪಂಚಾಯತ್ ಕಾರ್ಯಾಲಯ ಒಂದು ಎದುರುಗಡೆ ಒಂದು ಬೃಹತ್ ಸಮಾವೇಶವನ್ನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವನ ಉಳಿವಿಕೆಗಾಗಿ, ಅದರ ಒಂದು ಸದೃಢತೆಗಾಗಿ ಒಂದು ಬೃಹತ್ ಒಂದು ಸಮಾವೇಶವನ್ನು ಏರ್ಪಡಿಸಿದ್ವಿ. ಆ ಸಮಾವೇಶವನ್ನು ಉದ್ಘಾಟಕರಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನಗೋಳಿಯವರು ಅದನ್ನು ಉದ್ಘಾಟಿಸಲಿದ್ದಾರೆ. ಅದರ ಜೊತೆಗೇ ನಮ್ಮ ಕಾರ್ಯಚಟುವಟಿಕೆಗಳಿಗೆ ವೈಸಿ ಮಯೂರ್ ಅವರು ಅಲ್ಲೊಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕಚೇರಿಯನ್ನು, ದಲಿತ ಸಂಘ ಸಮಿತಿ ಕಚೇರಿಯನ್ನು ಅದನ್ನು ಪ್ರಾರಂಭ ಮಾಡಿದರೆ, ಒಂದು ಕಟ್ಟಡನ ಕಟ್ಟಿದ್ದಾರೆ. ಅದರ ಉದ್ಘಾಟನೆ ಕಾರ್ಯಕ್ರಮ ಇದೆ. ಅದರ ಜೊತೆಗೇ ಇವತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಹಲಗೂರವರು ಕೂಡ ಆ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಿಗೆ ಭಾಗವಹಿಸಲಿದ್ದಾರೆ. ಅದರ ಜೊತೆಗೇ ಸುಣಗಾರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಸಂವಿಧಾನದ ಪ್ರಿಯಂಬಲ ಪೀಠಿಕೆಯನ್ನು ಅವರು ಓದೋದ್ರ ಮುಖಾಂತರ ಮುಖ್ಯ ಅತಿಥಿಗಳಿಗೆ ಭಾಗವಹಿಸಲಿದ್ದಾರೆ. ಇನ್ನು ಅನೇಕರು ನಮ್ಮ ರಾಜ್ಯ ಮಟ್ಟದ ಮಾನಯ್ಯವರು ರಾಜ್ಯ ಸಂಘಟನಾ ಸಂಚಾಲಕರು, ಮಾರುತಿ ಬಹುದೇವರು ರಾಜ್ಯ ಸಂಘಟನಾ ಸಂಚಾಲಕರು, ಇನ್ನು ಅನೇಕರು ಅದರಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಗಣ್ಯರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು 40 ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಬೆಳೀತಕ್ಕಂಥದ್ದನ್ನು ಸಿಂದಗಿಯಲ್ಲಿ ಕೂಡ ಹಲವು ನಾಯಕರು ದಲಿತ ಸಂಘರ್ಷ ಸಮಿತಿ ಬೆಳೆಸಿ ಆ ಬೆಳವಣಿಗೆ ಕಾರಣಭೂತಿಯಾಗಿರ್ತಕ್ಕಂಥ ಅನೇಕರಿಗೆ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು. ಇದರ ಜೊತೆಗೇ ಕರ್ನಾಟಕ ಸರ್ಕಾರ, ಅದು ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಒಂದು ನೇತೃತ್ವದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾವನ್ನು 26 ಜನವರಿಯಿಂದ ರಾಜ್ಯದಾದಂಥ ಎಲ್ಲ 6,000 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಹೋಗಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಹಾಕ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸುತ್ತೇವೆ. ಮತ್ತು ಅದರ ಜೊತೆಗೇ ನಾವು ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಯಾವ ಕಡೆ ಹೆಚ್ಚಿನ ಮಟ್ಟಿಯಲ್ಲಿ ಇದ್ದಾರೋ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಅವರಿಗೆ ಸೂಚನೆ ಕೂಡ ನೀಡಿದ್ದೇವೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ಮಾಡೆಲ್ ಆಗಿರ್ತಕ್ಕಂಥ ಸಂವಿಧಾನವನ್ನು ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಆಳ್ತಕ್ಕಂಥ ಸರ್ಕಾರಗಳು ನಮಗೆ ಸಿಕ್ಕಿರ್ತಕ್ಕಂಥ ಹಕ್ಕುಗಳು, ನಮಗೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಅವು ಏನು ಅಂತಕ್ಕಂಥದ್ದು ಸಂವಿಧಾನದ ಎಲ್ಲ ತಿರುಳನ್ನು ಒಂದು ಸಣ್ಣ ಬುಕ್ಲೆಟ್ ಮಾಡೋದ್ರ ಮುಖಾಂತರ, ಕರಪತ್ರಗಳ ಮುಖಾಂತರ ಮತ್ತು ವಿಚಾರಗಳ ಮುಖಾಂತರ ಈ ಜಾಗೃತಿಯನ್ನು ಅತ್ಯಂತ ಯಶಸ್ವಿಯಾಗಿ ಕಾಣಲಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಾರ ಅಂತಕ್ಕಂಥದ್ದು ಅದರ ಹಿನ್ನೆಲೆ ನೋಡ್ತಕ್ಕಂಥದ್ದಲ್ಲ, ಅಥವಾ ಸಂವಿಧಾನ ಅಂತಕ್ಕಂಥದ್ದು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸೌಲಭ್ಯಗಳು ಕೊಡ್ತಾವಂತಲ್ಲ. ಸರ್ವ ಜನಾಂಗಕ್ಕೂ ಕೂಡ ಇದನ್ನು ರಕ್ಷಣೆ ಕೊಡ್ತಕ್ಕಂಥ ಸಂವಿಧಾನವನ್ನು ರಕ್ಷಣೆ ಮಾಡೋದಾದರೆ ದೇಶ ರಕ್ಷಣೆ ಆಗ್ತದೆ. ದೇಶ ರಕ್ಷಣೆ ಆದರೆ ನಾವೆಲ್ಲ ಸುರಕ್ಷಿತವಾಗಿರ್ತವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಆ ಜಾಥಾಕ್ಕೆ ನಾವೆಲ್ಲರೂ ಪಾಲ್ಗೊಳ್ತೀವಿ.
ಅದರ ಜೊತೆಗೇ ಇವತ್ತು ಕರ್ನಾಟಕ ಸರ್ಕಾರ ಇನ್ನೊಂದು ಹೆಮ್ಮೆ ತರತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬಸವಣ್ಣನವರನ್ನ ಈ ರಾಜ್ಯದ ನಾಯಕರು, ಸಾಂಸ್ಕೃತಿಕ ನಾಯಕರು ಅಂತೇಳಿ ಸಾರಿರ್ತಕ್ಕಂಥದ್ದು, ಅದನ್ನು ಪ್ರಕಟಿಸಿರ್ತಕ್ಕಂಥದ್ದು, ಒಪ್ಕೊಂಡಿರ್ತಕ್ಕಂಥದ್ದು, ಅದು ನಾವು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಎಲ್ಲ ಶರಣರ ಎಲ್ಲ ಒಂದು ಏನು ಎಲ್ಲ ಒಂದು ಕಲ್ಚರ್ ಆಗಿರ್ತಕ್ಕಂಥ ಅವರ ಬರವಣಿಗೆಗಳಿವು, ಅವರೆಲ್ಲ ಮಾಡಿರ್ತಕ್ಕಂಥ ಮಹತ್ವಾಕಾಂಕ್ಷ ಕೆಲಸಗಳಿವು, ಅವೆಲ್ಲನೂ ಕೂಡ ಕಾರ್ಯಗತ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸೋದ್ರ ಜೊತೆಗೇ ಇವತ್ತು ಏನು 6 ತಿಂಗಳ ಒಳಗಾಗಿ ಏನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು ಅಂಥೇಳಿ ಸರ್ಕಾರಕ್ಕೆ ಹೈಕೋರ್ಟನ್ನು ಆದೇಶ ನೀಡಿದೆ. ಅದು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲಬದ್ಧವಾಗಿ ತುಂಬಬೇಕಂತ ಆಗ್ರಹಿಸ್ತಾ ಇದ್ದೀವಿ. ಈಗಿರ್ತಕ್ಕಂಥ ಜನರಿಗೆ 5 ಗ್ಯಾರಂಟಿ ಕೊಟ್ಟರೆ ಅಷ್ಟೇ ಸಾಲದು. ಆ ಗ್ಯಾರಂಟಿ ಜೊತೆಗೂ ಕೂಡ ಜನರ ಕೈಗಳಿಗೆ ಕೆಲಸ ಕೊಡಬೇಕು, ಜನರು ತಾವೇ ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣವನ್ನು ಸರ್ಕಾರ ಮಾಡಬೇಕು, ಜನರಿಗೆ ಕೈಗೆ ಕೆಲಸವನ್ನು ಕೊಡಬೇಕು. ಅವ್ರ ಹತ್ತಿರ ಇರ್ತಕ್ಕಂಥ ಖಾಲಿ ಹುದ್ದೆಗಳು 2,85,000 ಸರ್ಕಾರಿ ಘೋಷಣೆ ಮಾಡಿದೆ. ಅವೆಲ್ಲನೂ ಕೂಡ ಕಾಲಬದ್ಧವಾಗಿ ತುಂಬಬೇಕು ಅಂಥೇಳಿ ನಾವು ಆಗ್ರಹಿಸೋದ್ರ ಜೊತೆಗೇ 9.45 ಲಕ್ಷ ಹುದ್ದೆಗಳನ್ನು ಕೂಡ ಕೇಂದ್ರ ಸರ್ಕಾರದಲ್ಲಿ ಇವೆ ಅಂತ ಕೂಡ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ.